ನಿಮ್ಮ ಮನೆಗೆ ದಾರಿದ್ರ್ಯ ಬರಲು ನೀವು ಮಾಡುವ ಈ ತಪ್ಪುಗಳೇ ಕಾರಣ. ನೀವು ಮನೆಯಲ್ಲಿ ಕೊರತೆ ಇದ್ದರೆ ನಾವು ಹೇಳುವ ಈ ತಪ್ಪುಗಳನ್ನು ಎಂದಿಗೂ ಮಾಡಬೇಡಿ. 1. ದೀಪಗಳು, ಮೇಣದ ಬತ್ತಿಗಳು, ಅಗರಬತ್ತಿಗಳು ಮುಂತಾದವುಗಳನ್ನು ಬಾಯಿಂದ ಊದುವ ಮೂಲಕ ನಂದಿಸಬಾರದು ಎಂದು ನೀವು ನಿಮ್ಮ ಹೆತ್ತವರಿಂದ ಅಥವಾ ಇತರ ಹಿರಿಯರಿಂದ ಕೇಳಿರಬೇಕು. 2. ಕೆಲವು ಮಹಿಳೆಯರು ಈರುಳ್ಳಿ, ಬೆಳ್ಳುಳ್ಳಿ ಇತ್ಯಾದಿಗಳ ಸಿಪ್ಪೆಗಳನ್ನು ಬಿಸಾಡುವ ಬದಲು ತೆಗೆದು ಒಲೆಯ ಮೇಲೆ ಸುಟ್ಟು ಹಾಕುತ್ತಾರೆ. ಇದು ಮನೆಗೆ ಬಡತನ ತರುತ್ತದೆ. 3. ಕೆಲವರಿಗೆ ಬಾಗಿಲಲ್ಲಿ ಅಥವಾ ಬಾಗಿಲ ಮೇಲೆ ಕಾಲಿಟ್ಟು ನಿಲ್ಲುವುದು ಮತ್ತು ಕುಳಿತುಕೊಳ್ಳುವ ಅಭ್ಯಾಸವಿರುತ್ತದೆ ಅಥವಾ ಅವರು ಇದನ್ನು ಇಷ್ಟಪಡುತ್ತಾರೆ. ಬಾಗಿಲಲ್ಲಿ ಲಕ್ಷ್ಮೀದೇವಿ ನೆಲೆಸಿರುತ್ತಾಳೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಬಾಗಿಲ ಮೇಲೆ ತಲೆ ಇಟ್ಟು ಮಲಗುವುದು, ನಿಲ್ಲುವುದು ಅಥವಾ ಕೂಡುವುದು ಮಾಡಬಾರದು ಎಂದು ಹೇಳುತ್ತಾರೆ. 4. ನೀವು ಸ್ನಾನ ಮಾಡುವ ಸ್ಥಳದಲ್ಲಿ ತಿಳಿದು ತಿಳಿಯದೇನೋ ಮೂತ್ರ ವಿಸರ್ಜನೆ ಮಾಡಿದರೆ ನಿಮ್ಮ ಮನೆಯ ಬಡತನಕ್ಕೆ ಇದು ಕಾರಣವಾಗುತ್ತದೆ. 5. ರಾತ್ರಿಯಲ್ಲಿ ಕಸ ಗುಡಿಸುವುದು ಸಹ ಸೂಕ್ತವಲ್ಲ ಎಂದು ಪರಿಗಣಿಸಲಾಗುತ್ತದೆ. ಹೀಗೆ ಮಾಡಿದರೂ ಮನೆಗೆ ಪುಣ್ಯ ಬರುವುದಿಲ್ಲ. ನೀವು ಚಪ್ಪಲಿಯನ್ನು ತಲೆಕೆಳಗಾಗಿ ನೋಡಿದರೆ ತಕ್ಷಣ ಅದನ್ನು ನೇರಗೊಳಿಸಿ, ಏಕೆಂದರೆ ಈ ಚಪ್ಪಲಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡಬಹುದು. 7. ಮನೆಗೆ ಭಿಕ್ಷುಕರು ಬಂದರೆ ದಾನ ಮಾಡದಿರುವುದು ಮನೆ ಸಮೃದ್ಧಿಯನ್ನು ಕಡಿಮೆ ಮಾಡುತ್ತದೆ ಮತ್ತು ಬಡತನಕ್ಕೆ ಕಾರಣವಾಗುತ್ತದೆ. 8. ಸದಾ ಜಗಳ ಮಾಡುತ್ತಾ ಮಕ್ಕಳನ್ನು ಬೈಯುವುದು ಒಳ್ಳೆಯದಲ್ಲ. ಇದರಿಂದ ಆ ದೇವರಿಗೆ ಕೋಪ ಬರುತ್ತದೆ. ಇದರಿಂದ ಅವರು ಆಶೀರ್ವಾದ ನೀಡುವುದಿಲ್ಲ. 9. ಮರದ ಕೆಳಗೆ ಮೂತ್ರ ವಿಸರ್ಜನೆ ಮಾಡುವುದು ಸಹ ತಪ್ಪು ಎಂದು ಹಿರಿಯರು ಹೇಳುತ್ತಾರೆ. ಇದರಿಂದ ಮನೆಯಲ್ಲಿ ಬಡತನ ಬರಬಹುದು. 10. ಹೆಣ್ಣು ಮಕ್ಕಳು ತಟ್ಟೆಯನ್ನು ನೆಲದ ಮೇಲೆ ಇಟ್ಟು ಊಟ ಮಾಡುವುದಿಲ್ಲ. ಬದಲಾಗಿ ತೊಡೆಯ ಮೇಲೆ ಇಟ್ಟುಕೊಂಡು ಊಟವನ್ನು ಮಾಡುತ್ತಾರೆ. ಇದನ್ನು ರೋಗಿಗಳು ಮಾಡುವ ಕೆಲಸ. ಆದ್ದರಿಂದ ತಟ್ಟೆಯನ್ನು ನೆಲದ ಮೇಲೆ ಇಟ್ಟು ಊಟ ಮಾಡಬೇಕು. 11. ಮನೆಗೆ ಯಾವುದೇ ಹೊಸ ಬಟ್ಟೆ ಅಥವಾ ಒಡವೆಗಳನ್ನು ತಂದರೆ ಮೊದಲು ದೇವರ ಸನ್ನಿಧಾನದಲ್ಲಿಟ್ಟು ನಂತರ ತೆಗೆದುಕೊಳ್ಳಬೇಕು. 12. ಒಬ್ಬರ ಬಗ್ಗೆ ಕೆಟ್ಟದಾಗಿ ಯೋಚಿಸುವುದು ಅಥವಾ ನಿಮ್ಮ ಮನಸ್ಸಿನಲ್ಲಿ ತಪ್ಪು ಆಲೋಚನೆಗಳನ್ನು ಮಾಡುವುದು ಕೂಡ ಒಳ್ಳೆಯದಲ್ಲ. 13. ದೇವರಿಗೆ ತೊಡಿಸುವ ಸೀರೆ ಅಥವಾ ಒಡವೆಗಳನ್ನು ಹಾಸಿಗೆಯ ಮೇಲೆ ಇಡಬಾರದು. 14. ಕುಲದೇವರಿಗೆ ಮತ್ತು ನಿಮ್ಮ ಇಷ್ಟದೇವರಿಗೆ ಮನೆಯಲ್ಲಿ ಶುಭ ಕಾರ್ಯಗಳಲ್ಲಿ ಕಾಣಿಕೆಯನ್ನು ತೆಗೆದು ಇಡುವುದನ್ನು ಕೂಡ ರೂಢಿ ಮಾಡಿಕೊಳ್ಳಿ. 15. ಮನೆ ಯಾವುದೇ ಜಾಗದಲ್ಲಿ ಪಾರಿವಾಳಗಳು ಮನೆ ಮಾಡಿದರೆ ಅದು ಕಷ್ಟಗಳು ಎದುರಾಗುವ ಸಂಕೇತ. ಅವುಗಳ ಪ್ರಾಣ ಹಾನಿಯಾಗದಂತೆ ಅಲ್ಲಿಂದ ಓಡಿಸಬೇಕು. 17. ಜೇನಿನ ಗೂಡು ಮನೆಯಲ್ಲಿ ಕಟ್ಟಬಾರದು. ಸಾಧ್ಯವಾದಷ್ಟು ಮನೆಯೊಳಗೆ ಯಾವುದೇ ಜೀವಿಗೆ ಜೀವಹಾನಿ ಮಾಡಬಾರದು. 18. ಬರೀ ನೆಲದ ಮೇಲೆ ಮಲಗುವುದಾಗಲಿ ಹರಿದು ಬಟ್ಟೆಗಳನ್ನು ಧರಿಸುವುದಾಗಲಿ ಮಾಡಬಾರದು. 19. ಅಡುಗೆ ಮನೆಯಲ್ಲಿ ಔಷಧಿಗಳನ್ನು ಇಡಬೇಡಿ. ನೆಗೆಟಿವ್ ಎನರ್ಜಿಯನ್ನು ವಕ್ಕರಿಸುವ ಅಪಾಯವಿರುತ್ತದೆ. 20. ಸ್ನಾನ ಮಾಡದೆ ಊಟ ಮಾಡುವುದು ಒಳ್ಳೆಯದಲ್ಲ, ಏಕೆಂದರೆ ಅನ್ನವು ದೇವರಿಗೆ ಸಮಾನ. 21. ಊಟ ಮಾಡುವ ಸಮಯದಲ್ಲಿ ಅನಾವಶ್ಯಕವಾಗಿ ಯೋಚನೆಗಳನ್ನು ಮಾಡಿ ತಟ್ಟೆಯ ಮುಂದೆ ಕಣ್ಣೀರನ್ನು ಹಾಕಬಾರದು. 22. ನಿಮ್ಮ ಆದಾಯಕ್ಕಿಂತ ಹೆಚ್ಚು ಖರ್ಚು ಮಾಡುವ ಅಭ್ಯಾಸವು ನಿಮ್ಮನ್ನು ಒಂದು ದಿನ ಬಡವನಾಗಿಸಬಹುದು. 23. ಅನೇಕ ಮಹಿಳೆಯರು ನಿಂತಿರುವಾಗ ತಮ್ಮ ಕೂದಲನ್ನು ಬಾಚಿಕೊಳ್ಳುತ್ತಾರೆ ಅಥವಾ ಕಟ್ಟುತ್ತಾರೆ. ಅವರ ಅಭ್ಯಾಸವು ಬಡತನಕ್ಕೆ ಕಾರಣವಾಗಿದೆ. 24. ಹಲ್ಲುಗಳಿಂದ ಉಗುರುಗಳನ್ನು ಕಚ್ಚುವುದು ದುರದೃಷ್ಟವನ್ನು ತರುತ್ತದೆ. 25. ರೊಟ್ಟಿಯನ್ನು ಮುಂದಿನ ಹಲ್ಲುಗಳಿಂದ ಕಚ್ಚು ತಿನ್ನುವುದು ಕೂಡ ಅಶುಭವೆಂದು ಹೇಳುತ್ತಾರೆ. 26. ಕೆಲವು ಜನರು ಅತಿಥಿಗಳು ಬಂದಾಗ ಕೆಟ್ಟ ಮುಖಗಳನ್ನು ಮಾಡುತ್ತಾರೆ ಮತ್ತು ಅವರು ಹೊರಡುವವರೆಗೂ ಕಾಯುತ್ತಾರೆ. 27. ಮೊದಲು ಎಡಗಾಲಿಗೆ ಪ್ಯಾಂಟ್ ಅಥವಾ ಚಪ್ಪಲಿ ಧರಿಸುವುದು ಕೂಡ ಅಶುಭವೆಂದು ಹೇಳುತ್ತಾರೆ. 28. ಅನೇಕರು ತಮ್ಮ ಮನೆಗಳಲ್ಲಿ ಸ್ವಚ್ಛತೆ ಕಾಪಾಡುವುದಿಲ್ಲ. ಈ ಕೆಲಸವು ಅತೃಪ್ತಿಗೆ ಕಾರಣವಾಗುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. 29. ಮುರಿದ ಪಾತ್ರೆಗಳಲ್ಲಿ ಆಹಾರವನ್ನು ತಿನ್ನುವುದು ಅಥವಾ ಅಡುಗೆ ಮಾಡುವುದು ಇತ್ಯಾದಿಗಳನ್ನು ಮಾಡಬಾರದು. 30.
ಮುರಿದ ಬಾಚಣಿಕೆಯಿಂದ ಬಾಚಿಕೊಳ್ಳುವುದು ಕೂಡ ಅಶುಭವೆಂದು ಹೇಳುತ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.